ನಮಸ್ಕಾರ ಎಲ್ರಿಗೂ ಆರಾಮದಿರಿ ಅಂತ ಅನ್ಕೊಂತೇನು. ನಾನಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಅದೇನ್ ನೋಡ್ರಿ. ಇವತ್ತಿನ ಈ ವಿಡಿಯೋದಾಗ ನಾನ್ ನಿಮ್ಗ ಲಾದಿ ಪಾವನ ಮಾಡಿ ತೋರಿಸ್ಬೇಕಂತ ಹೇಳಿ ಬಂದೇನ್ರಿ. ಭಾಳ ಈಸಿಯಾಗಿ ನಾವು ಇದನ್ನ ಮನ್ಯಾಗ ಮಾಡ್ಕೋಬಹುದು. ಹಂಗ ಎಗ್ಲೆಸ್ ರೆಸಿಪಿನೂ ಐತ್ರಿ. ಸೊ ಹೆಂಗ್ ಮಾಡೋಣ ಅಂತ ಹೇಳಿ ನೋಡೋಣ ಬರ್ರಿ. ಮೊದ್ಲಿಗೆ ಒಂದ ಬೌಲ್ದಾಗ ಲ್ಯೂಕ್ ವಾಮ್ ಮಿಲ್ಕ್ ಅನ್ನ ತಗೊಂಡೇನ್ರಿ, 260 ಗ್ರಾಮ್ ಅಷ್ಟು. ಆಮೇಲೆ ಅದಕ್ಕೆ 8 ಗ್ರಾಮ್ಸ್ ಆಫ್ ಈಸ್ಟನ್ನು ಹಾಕೊಳತೈತಿ. ಇನ್ಸ್ಟಂಟ್ ಡ್ರೈ ಈಸ್ಟನ್ನು ನಾವು ಇಲ್ಲಿ ಯೂಸ್ ಮಾಡತ್ತೀವಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ 30 ಗ್ರಾಮ್ಸ್ ಆಫ್ ಶುಗರನ್ನು ಹಾಕಿ ಇನ್ನೊಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಕೊಟ್ಟ ಇದ್ರ ಮ್ಯಾಗ ಒಂದು ಮುಚ್ಚಳನ ಮುಚ್ಚಿ ನಾವು 10 ನಿಮಿಷಗಳ ಕಾಲ ಇದನ್ನ ಬಿಡ್ಬೇಕ್ರಿ. 10 ನಿಮಿಷಗಳ ಕಾಲ ಆದಮೇಲೆ ತೆಗೆದು ನೋಡಿದ್ರೆ ಈಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತಾಗಿ ಆಕ್ಟಿವೇಟ್ ಆಗೈತಿ. ಸೊ ಇಲ್ಲಿ ನೀವು ನೋಡ್ಬೋದು. ಇದನ್ನು ಸೈಡ್ ಇಟ್ಕೊಂಡಾದ್ಮೇಲೆ ನಾವು ಒಂದು ದೊಡ್ಡ ಬೌಲ್ ತೊಗೋಬೇಕ್ರಿ. ಅದ್ರೊಳಗೆ ನಾವು 400 ಗ್ರಾಮ್ ಅಷ್ಟು ರಿಫೈನ್ಡ್ ಫ್ಲವರನ್ನು ಹಾಕ್ಕೊಳತ್ತೇನೆ ರೀ. ನೋಡಿರಿ, ಹಾಕ್ಕೊಂಡು ಆದಮೇಲೆ ಇದಕ್ಕೆ 4 ಗ್ರಾಮ್ ಅಷ್ಟು ಸಾಲ್ಟನ್ನು ಸೇರಿಸ್ಕೊಳತ್ತೈತ್ರಿ. ಸೇರಿಸಿ ಅದನ್ನ ಒಂದು ಸತಿ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಈಗೇನು ಈಸ್ಟನ್ನು ನಾವು ಆ್ಯಕ್ಟಿವೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಸ್ವಲ್ಪ ಸೇರಿಸಿ ನಾವು ಸಾಫ್ಟಾಗಿ ಡೋನ ಪ್ರಿಪೇರ್ ಮಾಡ್ಕೋಬೇಕಾಕೈತಿ. ಚೆನ್ನಾಗಿ ಇನ್ನು ನೋಡಿರಿ ಈ ರೀತಿ ನಾವು ಕಲಿಸ್ಕೋಬೇಕು. ನೋಡಿರಿ, ಈ ಪಾವಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತಾವೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಡೋನ ನಾವು ಈ ಥರ ಚೆನ್ನಾಗಿ ಸಾಫ್ಟಾಗಿ ಕಲಿಸಿ ಆದಮೇಲೆ ಇದನ್ನು ಏನು ಮಾಡಬೇಕಪ್ಪ ಅಂತಂದ್ರೆ, ಈಗ ನಾನು ಇಲ್ಲಿ 40 ಗ್ರಾಮ್ಸ್ ಆಫ್ ಬಟರನ್ನು ತೊಗೊಂಡು ಅದನ್ನು ಪಾಮಿಂದ ಈ ರೀತಿ ಕ್ರೀಮ್ ಮಾಡ್ಕೋಬೇಕ್ರಿ. ಸೊ ಇದನ್ನು ನೋಡಿರಿ ಚೆನ್ನಾಗಿ ನಾವು ಕ್ರೀಮ್ ಮಾಡ್ಕೊಂಡು ಆದಮೇಲೆ ಆಗಲೇ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಡೋ, ಅದನ್ನು ತಂದು ನಾವು ಇದ್ರೊಳಗೆ ಸೇರಿಸಿ ಚೆನ್ನಾಗಿ ಇದನ್ನ ನಾವು ನೀಡ್ ಮಾಡ್ಕೋಬೇಕಾಕೈತಿ. ನೋಡ್ಬೋದು, ಇಲ್ಲಿ ನಾನು ಡೋ ತೊಗೊಂಬಂದ ಇದ್ರ ಮ್ಯಾಗ ಹಾಕಿ ಚೆನ್ನಾಗಿ ಈ ಥರ ನೀಡ್ ಮಾಡ್ಕೋಬೇಕು. ಇಲ್ಲ ಅಪ್ಪ ಅಂತಂದ್ರೆ ಒಂದು 10 ರಿಂದ 12 ನಿಮಿಷಗಳ ಕಾಲ ನಾವು ಚೆನ್ನಾಗಿ ಡೋನ ನೀಡ್ ಮಾಡಬೇಕಾಕೈತಿ. ಅಂದ್ರೆ ನಾವು ಮಾಡುವಂತಹ ಪಾವು ಭಾಳ ಅಂದ್ರೆ ಭಾಳ ಮಸ್ತಾಗಿ ಸಾಫ್ಟಾಗಿ ಬರ್ತಾವ್ರಿ. ನೋಡಿರಿ, ನಾವು ಯಾವ ರೀತಿ ಹೊರಗಿಂದ ತಂದು ತಿಂತೀವ್ರಲ್ಲ ಪಾವ, ಸೇಮ್ ಅದೇ ಥರ ನಿಮ್ಗೆ ಪಾವು ರೆಡಿಯಾಗಿ ಬರ್ತಾವೆ. ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇದ ರೀ, ಚೆನ್ನಾಗಿ ನಾವು ಡೋನ ನೀಡ್ ಮಾಡ್ಕೋಬೇಕಾಕೈತಿ. ಈ ಥರ ಒಂದು ಕೈ ಹಿಂದೆ ಬಂದ್ರೆ ಒಂದು ಕೈ ಮುಂದೆ ಹೋಗ್ಬೇಕು. ಈ ಟೈಪ್ ನೀವು ನೋಡತ್ತಿರ್ಬೋದು ವಿಡಿಯೋದಾಗ. ಇದೇ ರೀತಿ ನೀವು ಚೆನ್ನಾಗಿ ಡೋನ ರೆಡಿ ಮಾಡ್ಕೋಬೇಕಾಕೈತಿ. ಪೂರ್ತಿ ಅದ ಡೋ ಚೆನ್ನಾಗಿ ಸಾಫ್ಟ್ ಆಗಿ ಬಿಡ್ತೈತಿ. ಅನ್ನೋ ತನೂ ನಾವು ಇದೇ ರೀತಿ ಇದನ್ನು ಮಾಡ್ಕೊತ ಹೋದ್ರೆ ಪಾವ್ ಅಂತೂ ಭಾಳ ಅಂದ್ರೆ ಭಾರಿ ಬರ್ತಾವ್ರಿ. ನೀವು ಈ ಪಾವ್ ಮಾಡ್ಕೊಂಡು ಮನ್ಯಾಗ ಭಾಜಿ ಮಾಡ್ಕೊಂಡು ತಿಂದ್ರೆ ಹೊರಗೆ ನೀವು ಪಾವ್ ಭಾಜಿ ತಿನ್ನೋದಕ್ಕೆ ಹೋಗಂಗಿಲ್ಲ ಇನ್ನೊಂದು ಅಷ್ಟು ಚಲೋ ಆಗಿ ನಿಮ್ಗೆ ಈ ಪಾವ್ ರೆಡಿಯಾಗಿ ಬರ್ತಾವೆ. ನೋಡಿರಿ, ಈ ಥರ ನಾವು ಚೆನ್ನಾಗಿ ಪೂರ್ತಿ ಚೆನ್ನಾಗಿ ಇದನ್ನ ಕಲಿಸ್ಕೊಂಡು ಆದಮೇಲೆ ಈ ಥರ ಆಗಿಬಿಡ್ತೈತಿ ಡೋ. ಈ ಥರ ಡೋನ ನಾವು ಒಂದು ಬೌಲ್ದಾಗ ಬಟರನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಿ ಬೌಲ್ದಾಗ. ಅದ್ರೊಳಗೆ ಇದನ್ನ ಇಟ್ಟು ಆಮೇಲೆ ಇದ್ರ ಮ್ಯಾಗ ಒಂದು ಡಸ್ಟರು ಅಥವಾ ಸಿಲ್ವರ್ ಫಾಯಿಲೋ ಅಥವಾ ಕ್ಲೀನ್ ರ್ಯಾಪ್ನ ಹಾಕಿ ನಾವು ಪ್ರೂಫ್ ಆಗಕ್ಕೆ ಇಡಬೇಕ್ರಿ. ಸೊ ಇಲ್ಲಿ ನನ್ನ ಡಸ್ಟರ್ ಯೂಸ್ ಮಾಡೋದನ್ನು ಮುಚ್ಚಿ 1.5 ಗಂಟೆಗಳ ಕಾಲ ಇದನ್ನ ಬಿಟ್ಟು ಬಿಡಬೇಕು. ಆಮೇಲೆ ಈ ಡೋ ಎಷ್ಟು ಚಂದ ಉಬ್ಬಿ ಬರ್ತೈತಿ ನೀವು ನೋಡ್ಬೋದ್ರಿ. ಇಲ್ಲಿ 1.5 ಗಂಟೆಗಳ ಕಾಲ ನಾ ಇದನ್ನು ಹಂಗೆ ಮುಚ್ಚಿ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ಮಸ್ತ್ ಅಂದ್ರೆ ಮಸ್ತ ಉಬ್ಬಿ ರೆಡಿ ಆಗಿಬಿಟ್ಟೈತಿ ಈ ಡೋ. ಈಗ ಇದನ್ನು ನಾವು ಚೆನ್ನಾಗಿ ಸೈಡಿಂದ ಬಿಡಿಸಿ ಬೌಲಿಂದ ತೆಗೆದ ತೆಳಗೆ ಹಾಕಬೇಕು. ಇದನ್ನು ನಾವು ವಾಪಸ್ ನೀರು ಮಾಡಕ್ಕೆ ಹೋಗ್ಬಾರ್ದ್ರಿ. ಸ್ವಲ್ಪ ಅಷ್ಟು ಕೈಯಿಂದ ಸಾಫ್ಟಾಗಿ ತೊಗೊಂಡು ಈ ಥರ ರೋಲ್ ಮಾಡಿ ಅದರೊಳಗಿಂದ ನಾವು ಉಳ್ಳೆಗಳನ್ನು ಮಾಡ್ಕೋಬೇಕು. ಉಳ್ಳೆ ಟೈಪ್ ನೋಡ್ರಿ, ಈ ಥರ ಕೈಯಾಗಿ ತೊಗೊಂಡು ನಿಮಗೆ ಎಷ್ಟು ಗ್ರಾಮ್ಸ್ ಬೌಲ್ ಬೇಕೋ ಆ ಥರ ನೀವು ಈ ಪಾವು ಸೈಜ್ ಎಷ್ಟು ಬೇಕೋ ಅಷ್ಟು ಅದ್ರ ಮ್ಯಾಗ ನಾವು ಈ ಡೋವನ್ನು ತೊಗೋಬೇಕಾಕೈತ್ರಿ ಒಂದೊಂದು ಬೌಲಾಗಿ. ಈಗ ನಾನು ಒಂದು 80 ಗ್ರಾಮ್ಸ್ ಅಷ್ಟು ತೊಗೊಳತ್ತೇನೆ. ಒಂದೊಂದು ಬೌಲ್ನ 80 ಗ್ರಾಮ್ಸ್ ಅಷ್ಟು ಎಲ್ಲನೂ ಈಕ್ವಲ್ ಸೈಜ್ದಾಗ ನಾವು ರೆಡಿ ಮಾಡ್ಬೇಕ್ರಿ. ಈ ಟೈಪ್ ನೀವು ನೋಡತ್ತಿರಲ್ಲ, ಈ ಥರ ಎಲ್ಲನೂ ನಾನು ರೆಡಿ ಮಾಡಿ ಇಟ್ಕೊಂಡನು. ಆಮೇಲೆ ಒಂದು ಸ್ಕ್ವೇರ್ ಶೇಪ್ ಟ್ರೇಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಬಟರನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡೇನ್ರಿ. ಈಗ ಎಲ್ಲನೂ ಅದರೊಳಗೆ ವಾಪಸ್ಸ ಇಟ್ಕೊಳತ್ತೇನೆ. ಏನು ಬಾಲ್ಸ್ನ ಮಾಡಿ ಇಟ್ಕೊಂಡಿಲ್ಲ ನಾನು, ಅದನ್ನೆಲ್ಲನೂ ಟ್ರೇದಾಗ ಹಾಕಿ ಆದಮೇಲೆ ಮತ್ತೆ ಇದನ್ನು ನಾವು ಸೆಕೆಂಡ್ ಪ್ರೂಫ್ಗೆ ಇಡಬೇಕಾಗ್ತೈತಿ. ಮತ್ತು ಇದ್ರ ಮ್ಯಾಗ ನಾನು ಡಸ್ಟರ್ ಮುಚ್ಚಿ ಮತ್ತು 1 ತಾಸು ಬಿಡತ್ತೇನೆ ರೀ. 1 ಗಂಟೆ ಆದಮೇಲೆ ಇದ್ರ ನೋಡ್ಬೋದು, ಇದ್ರ ಸೈಜ್ ಡಬಲ್ ಆಗ್ತೈತಿ. ಸೊ ನೋಡಿರಿ, 1 ಗಂಟೆಗಳ ಕಾಲ ಅದೇ ಥರ ನಾವು ಪ್ರೂಫಿಗೆ ಬಿಟ್ಟಿದ್ದೆ. ಆಮೇಲೆ ಅದು ಈ ಥರ ಸೈಜ್ ಡಬಲ್ ಆದಮೇಲೆ ಅದಕ್ಕೆ ನಾವು ಪಟ್ನ ಮಿಲ್ಕನ್ನು ಹಚ್ಕೋಬೇಕು. ರೂಮ್ ಟೆಂಪ್ರೇಚರ್ದಾಗ ಐತ್ರಿ ಮಿಲ್ಕ. ಅದನ್ನು ನಾವು ಬ್ರಷಿಂದ ಈ ಥರ ಬ್ರಷ್ ಮಾಡ್ಕೊಂಡ್ರೆ ಆಯಿತು ಬನ್ಸ್ ಮ್ಯಾಗ. ಸೊ ನೋಡಿರಿ, ಇಷ್ಟು ಆದ ತಕ್ಷಣ ನಾವು ಇದನ್ನು ಪಟ್ನ ಹೋಗಿ ಓವನ್ದಾಗ ಇಟ್ಕೋಬೇಕಾಗ್ತೈತೆ ರೀ. ನೋಡಿರಿ, ಓವನ್ದಾಗ 180 ಡಿಗ್ರಿದಾಗ 20 ಮಿನಿಟ್ಸ್ ಬೇಕ್ ಮಾಡಿದ್ರೆ ಮಸ್ತಾಗಿ ರೆಡಿ ಆಗ್ತಾವೆ. ಸೊ ಇದನ್ನು ನಾ ಇಲ್ಲಿ ಓವನ್ದಾಗ ಬೇಕ್ ಮಾಡಾಕಿಟ್ಟೇನೆ ರೀ. ನೋಡ್ಬೋದು ಎಷ್ಟು ಚಂದ ಕಾಣಿಸಕತ್ತಾವು ಬಣ್ಣ ಅಂತೇಳಿ. ನೋಡ್ರಿ, ಈಗ ಪೂರ್ತಿ ಚೆನ್ನಾಗಿ ಬೇಕ್ ಆಗತ್ತಾವ ಇವು.
ಕಲರ್ನು ನೋಡ್ಬೋದು ನೀವು, ಭಾಳ ಅಂದ್ರೆ ಭಾಳ ಮಸ್ತ. ಸೈಜ್ನು ನೋಡ್ಬೋದು ಯಾವ ರೀತಿ ಅವ ಉಬ್ಬಾತಾವ ಅಂತೇಳಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊಂತಾನು. ಹಾಗಾದ್ರೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ನೀವು ಒಂದ್ಸತಿ ಈ ಲಾದಿ ಪಾವ್ನ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ನೋಡ್ಬೋದು ಈಗ ಎಷ್ಟು ಚಂದ ಬೇಕಾಗಿ ರೆಡಿ ಆಗವು. ಈಗ ಇದನ್ನ ತೆಗೆದ ನೋಡ್ರಿ, ಕಲರ್ ನೋಡ್ಬೋದು ನೀವು ಎಷ್ಟು ಚಂದ ಬಂದಾವು. ಪಟ್ ನಾನು ಹೊರಗೆ ತೆಗೆದು ಕೂಡಲೇ ನಾವು ಅದ್ರ ಮ್ಯಾಗ ಬಟರ್ ಅಪ್ಲೈ ಮಾಡ್ಬೇಕಾಕೈತಿ. ನಿಮ್ಮ ಕಡೆ ಮೆಲ್ಟೆಡ್ ಬಟರ್ ಇದ್ರಂದ ಅದನ್ನ ನೀವು ಅಪ್ಲೈ ಮಾಡ್ಬೋದು. ನನ್ನ ಕಡೆ ಇಲ್ಲಿ ಮೆಲ್ಟೆಡ್ ಬಟರ್ ಇರಲಿಲ್ಲ. ಸೊ ಈಗ ಚಳಿಗಾಲ ಆಗಿದ್ರಿಂದ ಅದು ಜಲ್ದಿ ಮೆಲ್ಟು ಆಗಂಗಿಲ್ಲ ಬಟರ್ ಅನ್ನೋ ಸಂಬಂಧ ನಾ ಹಂಗೆ ತೊಗೊಂಡ ಪಟ್ನ ಅದ್ರ ಮ್ಯಾಗ ಅಪ್ಲೈ ಮಾಡತ್ತ ನೋಡ್ರಿ. ಪೂರ್ತಿ ಬಟರನ್ನು ಚೆನ್ನಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿದಾದ್ಮೇಲೆ ಇದ್ರ ಮ್ಯಾಗ ನಾವು ಮತ್ತು ಡಸ್ಟರನ್ನು ಮುಚ್ಚಬೇಕು. ಯಾಕಪ್ಪ ಅಂತಂದ್ರೆ ಹಿಂಗೆ ಮಾಡೋದ್ರಿಂದ ಇವೇನು ನಾವು ಪಾವು ಮಾಡಿರ್ತೀವಲ್ಲ ಇವು ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ರೆಡಿ ಆಗ್ತಾವೆ ನೋಡ್ರಿ. ಈಗ ಸೈಡಿಂದ ಬಿಡಿಸೋ ಅವಶ್ಯಕತೆನೂ ಇಲ್ಲ, ಅದರ ಅಂಟ್ಕೊಂಡಿದ್ರೆ ನಾನು ಬಿಡಿಸ್ಬೇಕಂತೇಳಿ ಸ್ವಲ್ಪ ನೈಫಿಂದ ಈ ಥರ ಸೈಡಿಗೆ ಎಡ್ಜಸ್ನ ಬಿಡಿಸ್ಕೊಂಡು ಆದಮೇಲೆ ಒಂದು ಸತಿ ಈ ಥರ ಟ್ಯಾಪ್ ಮಾಡಿರಿ. ಟ್ಯಾಪ್ ಮಾಡಿದಾದ್ಮೇಲೆ ಒಂದು ಪ್ಲೇಟನ್ನು ತೊಗೊರಿ. ಪ್ಲೇಟ್ದಾಗ ನಾವು ವಾಪಸ್ ಹಾಕಿದ್ರೆ ಮಸ್ತಾಗಿ ಇವು ತೆಳಗೆ ಬಂದುಬಿಡ್ತಾವೆ. ನೋಡ್ಬೋದು ರೀ ಎಷ್ಟು ಚೆಂದ ಆಗ್ಯಾವು. ಕಲರ್ ನೋಡ್ರಿ ನೀವು, ಸೇಮ್ ನಾವು ಅಂಗಡಿ ಒಳಗೆ ತರ್ತೀವಲ್ಲ, ಬೇಕ್ರಿದಿಂದ ತರ್ತೀವ ಅದೇ ಥರ ಈ ಪಾವ ರೆಡಿಯಾಗಿ ಬಂದವು. ಸಾಫ್ಟೂ ಭಾಳ ಆಗ್ಯಾವು. ನೋಡ್ಬೋದ್ರಿ ಇಲ್ಲಿ ನಾನು ನಿಮ್ಗೆ ಮೂರದೂ ತೋರ್ಸಾಕತ್ತೇನೆ ಎಷ್ಟು ಚಂದ ಒಳಗೆ ಬೆಂದಾವು, ಹಂಗೆ ಎಷ್ಟು ಚಂದ ಉಬ್ಬಿ ಬಂದಾವು ಅಂತೇಳಿ. ಸೊ ಹಂಗಿದ್ರೆ ನೀವು ಟ್ರೈ ಮಾಡಿರಿ ಮತ್ತು ಮನ್ಯಾಗ ಎಲ್ಲರಿಗೂ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ರಿ ಮಸ್ತಾಗಿ ಪಾವ ರೆಡಿ ಆಗ್ಯಾವು. ಹಂಗಾದ್ರೆ ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ನಾಗೂ ತಿಳಿಸೋದನ್ನು ಮರಿಬೇಡ್ರಿ. ಪಾವ್ ಅಂತೂ ಮಾಡಿದ್ದೀವಿ, ಹಂಗೆ ಬಾಜಿನೂ ಮಾಡಿಬಿಡ್ನು ಅಂಥೇಳಿ ಬಾಜಿನೂ ರೆಡಿ ಮಾಡ್ಕೊಂಡಿದ್ದೀವಿ ರೀ. ಪಾವ್ ಬಾಜಿ ರೆಡಿ ಆಗಿಬಿಟ್ಟೈತಿ. ಈಗ ನಿಮ್ಗೆ ಕಟ್ ಮಾಡಿನೂ ನಾನು ನಿಮ್ಗೆ ತೋರ್ಸಾಕತ್ತೇನಿ. ಸೊ ಇಷ್ಟ ನೋಡ್ರಿ ಇವತ್ತಿನ ರೆಸಿಪಿ, ಮಸ್ತಾಗಿ ರೆಡಿ ಆಗೈತಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಪಾವ್ ಅಂತೂ ರೆಡಿಯಾಗಿ ಬಂದಾವು. ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಾವು. ಹಂಗಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ, ಶೇರ್ ಮಾಡ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ನಿಮ್ಗೆ ಇನ್ನೊಂದು ರೆಸಿಪಿ ಜೊತೆ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು. ಬಾಯ್ ಬಾಯ್.